ಹಾಯ್ ಹಲೋ ಸ್ನೇಹಿತರೆ, ನಿಮ್ಮ ಚಾನಲ್ ಆಹಾರ ಯುಗಕ್ಕೆ ಮತ್ತೊಮ್ಮೆ ನಿಮಗೆ ತುಂಬು ಹೃದಯದ ಸ್ವಾಗತ. ಮಾನವನ ಎಲ್ಲ ಸಮಸ್ಯೆಗಳಿಗೆ ಪ್ರಕೃತಿ ತನ್ನ ಮಡಿಲಿನಲ್ಲಿ ಪರಿಹಾರವನ್ನು ಹುದುಗಿಸಿಟ್ಟುಕೊಂಡಿದೆ. ಹಣ್ಣುಗಳಿಗೆ ಇಲ್ಲಿ ವಿಶೇಷ ಸ್ಥಾನ. ಹಣ್ಣುಗಳನ್ನು ಅವು ಸಿಗುವ ಸೀಸನ್ನಲ್ಲಿ ಫ್ರೆಶ್ ಆಗಿ ಸೇವಿಸಿದರೆ ಪ್ರಕೃತಿಯ ಈ ಔಷಧಾಲಯಕ್ಕೆ ನಮಗೆ ಕೀ ಸಿಕ್ಕಂತೆ. ನೇರಳೆ ಹಣ್ಣು ಇಂಥ ಒಂದು ಸ್ಪೆಷಲ್ ಹಣ್ಣು. ಸಣ್ಣ ಗಾತ್ರದ ಆಕರ್ಷಕ ಬಣ್ಣದ ಹಣ್ಣು, ಒಂದು ಸೀಸನಲ್ ಫ್ರೂಟ್. ನೇರಳೆ ಬಣ್ಣದಿಂದ ಅದಕ್ಕೆ ಅನ್ವರ್ಥನಾಮ. ನೇರಳೆ ಸಾಮಾನ್ಯವಾಗಿ ಮಳೆಗಾಲದ ಆರಂಭದಲ್ಲಿ ದೊರೆಯುತ್ತದೆ. ನಮ್ಮ ಭಾರತ ಖಂಡದಲ್ಲಿ ಅತ್ಯಂತ ಸಾಮಾನ್ಯವಾಗಿ ಕಂಡುಬರುವ ದೊಡ್ಡದಾದ ಸುಂದರವಾದ ಮರ ನೇರಳೆ ಮರ. ಇದಕ್ಕೆ ಇರುವ ಸಾಮಾನ್ಯ ಹೆಸರುಗಳೆಂದರೆ ನೇರಳೆ, ಬ್ಲ್ಯಾಕ್ ಪ್ಲಮ್, ಜಾವಾ ಪ್ಲಮ್, ಜಾಂಬುಲ್, ಇಂಡಿಯನ್ ಬ್ಲ್ಯಾಕ್ಬೆರಿ, ಜಂಬು, ಮಹಾಜಂಬು ಇತ್ಯಾದಿ. ಇದು ಮೇಘರಾಜನ ಅವತಾರ. ವನವಾಸಕ್ಕೆ ಹೋದ ವರ್ಷಗಳಲ್ಲಿ ಶ್ರೀರಾಮ ಸೇವಿಸುತ್ತಿದ್ದ ಈ ಹಣ್ಣು ನಮ್ಮ ಪುರಾಣಗಳಲ್ಲಿ ಬರುವ ಸಪ್ತಖಂಡಗಳಲ್ಲಿನ ಕೇಂದ್ರ ದ್ವೀಪ ಜಂಬೂ ದ್ವೀಪ. ಹಾಗಾಗಿ ಜಂಬೂ ದೇವರ ಹಣ್ಣು, ದೇವತೆಗಳ ಹಣ್ಣು ಎನ್ನುವ ನಂಬಿಕೆ. ಹಾಗಾದರೆ ಈ ದೇವಹಣ್ಣಿನ ವಿಶೇಷ ಏನು? ಇದರಲ್ಲಿ ಇರುವುದಾದರೂ ಏನು? ತಿಳಿಯೋಣ ಬನ್ನಿ. ನೇರಳೆ ಹಣ್ಣಿಗೆ ಲೆದರ್ನಂತಹ ಆಕರ್ಷಕ ಬಣ್ಣದ ಹೊಳೆಯುವ ಹೊರಕವಚ ಸಿಪ್ಪೆ ಇದೆ. ಮಧ್ಯಭಾಗದಲ್ಲಿ ದೊಡ್ಡದಾದ ಬೀಜ ಇದೆ. ಬೀಜ ಹಾಗೂ ಹೊರಕವಚದ ನಡುವೆ ರಸವತ್ತಾದ ಸಿಹಿ ಹುಳಿ ಒಗರಿನ ರುಚಿಯ ಪಲ್ಪ್ ಇದೆ. ಹಣ್ಣನ್ನು ಅದರ ಸಿಪ್ಪೆಯೊಂದಿಗೆ ತಿನ್ನಲಾಗುತ್ತದೆ. ತಿಂದರೆ ಬಾಯಿ ನಾಲಿಗೆ ಎಲ್ಲ ನೇರಳೆ ಬಣ್ಣ. ಆದರೆ ಬೀಜವನ್ನು ಹಾಗೆಯೇ ತಿನ್ನುವುದಿಲ್ಲ. 100 ಗ್ರಾಂ ನೇರಳೆ ಹಣ್ಣಿನ ತಿನ್ನುವ ಭಾಗದಲ್ಲಿ ಏನೇನು ಇದೆ ನೋಡೋಣ. ನೀರಿನ ಅಂಶ ಜಾಸ್ತಿ, ಮೇದಸ್ಸು ಕಡಿಮೆ, ಕ್ಯಾಲೋರಿ ಕಡಿಮೆ. ಹಲವಾರು ಟ್ಯಾನಿನ್ಗಳು, ಫ್ಲೇವನಾಯ್ಡ್ಗಳಿವೆ, ಆಲ್ಕಲಾಯ್ಡ್ಗಳಿವೆ, ಟರ್ಪೆನಾಯ್ಡ್ಗಳಿವೆ. ಇವುಗಳಲ್ಲಿ ಹಲವಾರು ಉತ್ತಮ ಆ್ಯಂಟಿಆಕ್ಸಿಡೆಂಟ್ಗಳು, ವಿಟಮಿನ್ಗಳು, ಖನಿಜಾಂಶಗಳು ಎಲ್ಲವೂ ಸಾಕಷ್ಟು ಉತ್ತಮ ಪ್ರಮಾಣದಲ್ಲಿ ನೇರಳೆಯಲ್ಲಿ ಕಂಡುಬರುತ್ತವೆ. ಆ್ಯಂಥೋಸಯನಿನ್ಗಳು, ಗ್ಲೂಕೋಸೈಡ್ಗಳು, ಎಲಾಜಿಕ್ ಆ್ಯಸಿಡ್, ಐಸೋಕ್ವರ್ಸಿಟೀನ್, ಕೆಂಫೆರಾಲ್, ಮೈರಸಿಟಿನ್ ಇತ್ಯಾದಿಗಳನ್ನು ನೇರಳೆ ಹೊಂದಿದೆ. ಹಣ್ಣಿನಲ್ಲಿ, ವಿಶೇಷವಾಗಿ ಅದರ ಬೀಜದಲ್ಲಿ ಜಾಂಬೋಸಿನ್ ಮತ್ತು ಜಾಂಬುಲಿನ್ ಎಂಬ ವಿಶೇಷ ವಸ್ತುಗಳಿವೆ. ಈ ಎಲ್ಲ ಕಾರಣದಿಂದ ನೇರಳೆ ಹಣ್ಣು ಅನೇಕ ವಿಶೇಷ ಆಹಾರ ಲಾಭಗಳನ್ನು ಒದಗಿಸಬಲ್ಲದು. ಇದರ ಒಂದು ಪಕ್ಷಿ ನೋಟ ನೋಡೋಣ ಬನ್ನಿ. ನೇರಳೆ ರಕ್ತಪುಷ್ಟಿ ಮಾಡಬಲ್ಲದು. ನೇರಳೆಯಲ್ಲಿ ಕಬ್ಬಿಣದ ಅಂಶ ಹೆಚ್ಚು, ಜೊತೆಗೆ ಇದೆ ವಿಟಮಿನ್ ಸಿ. ಇವೆರಡರ ಕಾರಣದಿಂದ ರಕ್ತದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ HP ಲೆವೆಲ್ ಹೆಚ್ಚಾಗುತ್ತದೆ. ನೇರಳೆ ರಕ್ತಪುಷ್ಟಿ ಮಾಡುವುದಲ್ಲದೆ ರಕ್ತವನ್ನು ಪ್ಯೂರ್ ಮಾಡಲು ಸಹಕಾರಿ. ರಕ್ತಹೀನತೆ, ಎನಿಮಿಯಾ ಇರುವವರಿಗೆ ಹಾಗೂ ಜಾಂಡೀಸ್ ಇರುವವರಿಗೂ ಲಾಭಕಾರಿ. ನೇರಳೆ ಡಯಾಬಿಟಿಸ್ ನಿರ್ವಹಣೆಯಲ್ಲಿ ಸಹಕಾರಿ. ನೇರಳೆ ಹಣ್ಣಿನಲ್ಲಿ ಇರುವ ಜಾಂಬೋಲಿನ್ ಎಂಬ ಗ್ಲೈಕೋಸೈಡ್ ಹಾಗೂ ಜಾಂಬೋಸಿನ್ ಎಂಬ ಆಲ್ಕಲಾಯ್ಡ್ಗಳು ಪಿಷ್ಟ ಜೀರ್ಣಗೊಂಡು ಗ್ಲೂಕೋಸ್ ಆಗುವ ಕ್ರಿಯೆಯನ್ನು ಕಂಟ್ರೋಲ್ ಮಾಡಬಲ್ಲವು. ರಕ್ತಕ್ಕೆ ಬರುವ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಿಸಬಲ್ಲವು. ಇನ್ಸುಲಿನ್ ಸ್ರವಿಸುವುದನ್ನು ಹೆಚ್ಚಿಸಬಲ್ಲದು. ಅಲ್ಲದೆ ಡಯಾಬಿಟೀಸ್ನ ಇತರ ಸೂಚನೆ ಸಮಸ್ಯೆಗಳಾದ ಬಾಯಾರಿಕೆ, ಮತ್ತೆ ಆಗುವ ಮೂತ್ರ ವಿಸರ್ಜನೆ ಇವುಗಳನ್ನು ಕಡಿಮೆ ಮಾಡಬಲ್ಲದು. ನೇರಳೆ ಹಣ್ಣಿನ ಸಿಪ್ಪೆ, ಪಲ್ಪ್ ಹಾಗೂ ಬೀಜ ಇವೆಲ್ಲವೂ ಈ ವಿಷಯದಲ್ಲಿ ಪರಿಣಾಮಕಾರಿ. ಅದರಲ್ಲೂ ನಾವು ತಿನ್ನದೆ ಬಿಸಿಡುವ ಬೀಜಗಳಂತೂ ಅತ್ಯಂತ ಪ್ರಭಾವಶಾಲಿ ಎಂದು ಕಂಡುಬಂದಿದೆ. ನೇರಳೆ ಹೃದಯವನ್ನು ಆರೋಗ್ಯಕರವಾಗಿ ಇಡಬಲ್ಲದು. ನೇರಳೆಯಲ್ಲಿ ಇರುವ ಡಯಟರಿ ನಾರು ಹಾಗೂ ಆ್ಯಂಟಿಆಕ್ಸಿಡೆಂಟ್ಗಳು ಕೊಲೆಸ್ಟರಾಲನ್ನು ತಗ್ಗಿಸಿ ರಕ್ತನಾಳಗಳಲ್ಲಿ ಪ್ಲೇಕ್ಗಳು ಕಟ್ಟಿಕೊಳ್ಳದಂತೆ ನೋಡಿಕೊಳ್ಳುವುದರಿಂದ ಹೃದಯಕ್ಕೆ ಉತ್ತಮ. ನೇರಳೆಯಲ್ಲಿ ಪೊಟ್ಯಾಷಿಯಂ ಕೂಡ ಸಾಕಷ್ಟು ಇರುವುದರಿಂದ ಅಧಿಕ ರಕ್ತದೊತ್ತಡ, ಪಾರ್ಶ್ವವಾಯು, ಸ್ಟ್ರೋಕ್ಗಳನ್ನು ತಡೆಯಲು ಸಹಾಯಕ. ನೇರಳೆಯಲ್ಲಿ ಎಲಾಜಿಕ್ ಆ್ಯಸಿಡ್, ಎಲಾಜಿ ಟ್ಯಾನಿನ್, ಆ್ಯಂಥೋಸಯನಿನ್ನಂತಹ ವಿಶೇಷ ಪೋಷಕಾಂಶಗಳಿವೆ. ಇವುಗಳಿಗೆ ಉರಿಯೂತಗಳನ್ನು ತಗ್ಗಿಸುವ ಗುಣ ಇದೆ. ನಿಯತವಾಗಿ ನೇರಳೆ ಸೇವನೆ ಮಾಡಿದರೆ ಅದು ರಕ್ತನಾಳಗಳ ಗಡಸಾಗುವಿಕೆಯನ್ನು ನಿವಾರಿಸಬಲ್ಲದು. ನೇರಳೆ ಜೀರ್ಣಕ್ರಿಯೆಯ ಜೀರ್ಣಾಂಗಗಳ ಸಮಸ್ಯೆಗಳನ್ನು ಹೋಗಲಾಡಿಸಬಲ್ಲದು. ನೇರಳೆಯಲ್ಲಿ ಇರುವ ಪೋಷಕ ತತ್ವಗಳು, ವಿಟಮಿನ್ ಎ ಹಾಗೂ ವಿಟಮಿನ್ ಸಿಗಳು ದೇಹವನ್ನು ಡಿಟಾಕ್ಸ್ ಮಾಡಬಲ್ಲವು. ಹೊಟ್ಟೆ, ಜೀರ್ಣಾಂಗಗಳು ಹಾಗೂ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಹಲವಾರು ಅಸ್ವಸ್ಥತೆಗಳನ್ನು ದೂರ ಮಾಡಬಲ್ಲವು. ನೇರಳೆ ಒಂದು ಆ್ಯಂಟಾಸಿಡ್ನಂತೆ ಕೆಲಸ ಮಾಡಿ ಹೊಟ್ಟೆಯಲ್ಲಿ ಹೆಚ್ಚು ಗ್ಯಾಸ್ ಆಗದಂತೆ ನೋಡಿಕೊಳ್ಳುತ್ತದೆ. ಅಜೀರ್ಣ, ಹೊಟ್ಟೆ ಕಟ್ಟಿಕೊಳ್ಳುವುದು, ಗ್ಯಾಸ್ಟ್ರೈಟಿಸ್, ಅಲ್ಸರ್ಗಳ ಸಮಸ್ಯೆಗಳನ್ನು ಹೋಗಲಾಡಿಸುವುದಷ್ಟೇ ಅಲ್ಲದೆ ನಾವು ತಿಂದ ಆಹಾರದಲ್ಲಿ ಇರುವ ಪೋಷಕಾಂಶಗಳನ್ನು ದೇಹ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ನೇರಳೆ ಉಸಿರಾಟದ ಸಮಸ್ಯೆಗಳ ವಿರುದ್ಧ ಶಕ್ತಿಶಾಲಿ. ನೇರಳೆಗೆ ಶಕ್ತಿಶಾಲಿಯಾದ ಆ್ಯಂಟಿಬಯಾಟಿಕ್ ಹಾಗೂ ಆ್ಯಂಟಿ ಇನ್ಫ್ಲಮೇಟರಿ ಗುಣಗಳಿವೆ. ಹಾಗಾಗಿ ಆಸ್ತಮಾ, ನೆಗಡಿ, ಫ್ಲೂಗಳ ಚಿಕಿತ್ಸೆಯಲ್ಲಿ ಇದನ್ನು ಬಳಸಲಾಗುತ್ತದೆ. ಮೂಗು ಹಾಗೂ ಎದೆಯಲ್ಲಿ ಕಟ್ಟಿಕೊಳ್ಳುವ ಕಫವನ್ನು ಕೂಡ ಇದು ಹೊಡೆದೋಡಿಸುತ್ತದೆ.
ನೇರಳೆ ದೇಹದ ತೂಕ ತಗ್ಗಿಸುವಲ್ಲಿ ಸಹಾಯಕ. ನೇರಳೆ ಒಂದು ಕಡಿಮೆ ಕ್ಯಾಲೋರಿಯ ಹಣ್ಣು. ಇದರಲ್ಲಿ ನಾರಿನಂಶ ಹೆಚ್ಚು. ನೇರಳೆ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ. ದೇಹ ನೀರನ್ನು ಹಿಡಿದಿಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ. ಹೊಟ್ಟೆ ತುಂಬಿದಂತೆ ಬಹುಕಾಲ ಇರಿಸುತ್ತದೆ. ನೇರಳೆಯಲ್ಲಿ ಇರುವ ಗ್ಯಾಲಿಕ್ ಆ್ಯಸಿಡ್, ಇಲಾಜಿಕ್ ಆ್ಯಸಿಡ್ ಇತರ ಬಯೋ ಆಕ್ಟಿವ್ಗಳು ಮೆಟಬಾಲಿಸಮ್ ಬೂಸ್ಟ್ ಮಾಡುತ್ತವೆ, ಆಯಾಸ ತಗ್ಗಿಸುತ್ತವೆ, ಶಕ್ತಿ ಉತ್ಸಾಹವರ್ಧನೆ ಮಾಡುತ್ತವೆ. ನೇರಳೆ ಸೋಂಕುಗಳ ವಿರುದ್ಧ ನಮ್ಮನ್ನು ರಕ್ಷಿಸಬಲ್ಲದು. ನೇರಳೆಗೆ ಇದೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಹಾಗೂ ಆ್ಯಂಟಿ ಫಂಗಲ್ ಗುಣಗಳು. ರೋಗಾಣುಗಳನ್ನು ನಾಶ ಮಾಡುವ ಶಕ್ತಿ. ಇದರಲ್ಲಿ ಇರುವ ಫಿನಾಲಿಕ್ಗಳೇ ಮುಂತಾದವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬಲ್ಲವು. ನೇರಳೆ ಚರ್ಮದ ಆರೋಗ್ಯಕ್ಕೆ ಹಾಗೂ ಚರ್ಮದ ಕಾಂತಿಗೆ ಉತ್ತಮ. ನೇರಳೆ ರಕ್ತವನ್ನು ಪ್ಯೂರಿಫೈ ಮಾಡುತ್ತದೆ, ಡಿಟಾಕ್ಸ್ ಮಾಡುತ್ತದೆ. ಹಾಗಾಗಿ ಚರ್ಮವನ್ನು ಆರೋಗ್ಯಕರವಾಗಿ ಇರಿಸಿ ಕಾಂತಿಯುತವಾಗಿ ಹೊಳೆಯುವಂತೆ ಮಾಡುತ್ತದೆ. ಆಯಿಲಿ ಫೇಸ್ಗೆ ಕಾರಣವಾಗುವ ಆಯಿಲನ್ನು ತಟಸ್ಥಗೊಳಿಸುತ್ತದೆ. ಡಾರ್ಕ್ ಸ್ಪಾಟ್ಗಳನ್ನು ಕಡಿಮೆ ಮಾಡುತ್ತದೆ. ಚರ್ಮದ ನೆರಿಗೆ, ಸುಕ್ಕುಗಳನ್ನು ಇದು ಕಡಿಮೆ ಮಾಡುತ್ತದೆ. ನೇರಳೆ ಕಣ್ಣಿನ ಆರೋಗ್ಯಕ್ಕೆ ಉತ್ತಮ. ನೇರಳೆಯಲ್ಲಿ ಇರುವ ವಿಟಮಿನ್ಗಳು, ವಿಟಮಿನ್ ಸಿ ಕಣ್ಣಿನ ಆರೋಗ್ಯಕ್ಕೆ ಉತ್ತಮ. ಕಣ್ಣಿನ ಕಾರ್ನಿಯಾದಲ್ಲಿ ಇರುವ ಕೊಲಾಜಿನ್ ತಯಾರಿಕೆಯಲ್ಲಿ ಸಹಾಯಕ. ಕಣ್ಣಿನ ಹಲವಾರು ಕನೆಕ್ಟಿವ್ ಟಿಶ್ಯೂಗಳ ರಚನೆ ಹಾಗೂ ಕಾರ್ಯಾಚರಣೆಯಲ್ಲಿ ಇದು ಪ್ರಯೋಜನಕಾರಿ. ನೇರಳೆ ಕೂದಲು, ನೆತ್ತಿಯ ಆರೋಗ್ಯಕ್ಕೆ ಉತ್ತಮ. ನೇರಳೆ ರಕ್ತವನ್ನು ಪ್ಯೂರಿಫೈ ಮಾಡುವುದರೊಂದಿಗೆ ನೆತ್ತಿಯನ್ನು ಸೋಂಕು ಮುಕ್ತವಾಗಿಸುತ್ತದೆ, ಆರೋಗ್ಯಕರವಾಗಿ ಇರಿಸುತ್ತದೆ. ಕೂದಲು ಸೊಂಪಾಗಿ ಬೆಳೆಯಲು, ಕಾಂತಿಯುಕ್ತವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ನೇರಳೆ ಬಾಯಿಯ ಆರೋಗ್ಯಕ್ಕೆ ಪ್ರಯೋಜನಕಾರಿ. ಹಲ್ಲುಗಳು, ಒಸಡನ್ನು ಸದೃಢಗೊಳಿಸುವ ಶಕ್ತಿ ನೇರಳೆಗೆ ಇದೆ. ಇದರಲ್ಲಿ ಇರುವ ಆ್ಯಂಟಿ ಬ್ಯಾಕ್ಟೀರಿಯಲ್ ತತ್ವಗಳು ಹಾಗೂ ವಿಟಮಿನ್ ಕೆ ಬ್ಲೀಡಿಂಗ್ ಗಮ್ಸ್ ತಡೆಯಬಲ್ಲದು. ಇದರಲ್ಲಿ ಇರುವ ವಿಟಮಿನ್ ಎ, ಸಿ, ಕ್ಯಾಲ್ಶಿಯಂ, ಫೋಲಿಕ್ ಆಮ್ಲ, ಫೈಟೋಸ್ಟೆರಾಲ್ಗಳು ಬಾಯಿಯ ಒಳಗಡೆಯ ಅಂಗಾಂಶಗಳನ್ನು ಆರೋಗ್ಯಕರವಾಗಿ ಇಡಬಲ್ಲವು. ನೇರಳೆ ಯಕೃತ್ತಿನ ಆರೋಗ್ಯಕ್ಕೆ ಒಳ್ಳೆಯದು. ಮೂತ್ರಪಿಂಡಗಳ ಆರೋಗ್ಯಕ್ಕೆ ಒಳ್ಳೆಯದು. ಕಿಡ್ನಿ ಸ್ಟೋನ್ಗಳ ಬಾಧೆ ತಗ್ಗಿಸುವಲ್ಲಿ ಸಹಾಯಕ. ಬಿಳಿ ಚರ್ಮದ ವಿರುದ್ಧವೂ ಪ್ರಯೋಜನಕಾರಿ. ಮೆಲಾನಿನ್ ಸೃಷ್ಟಿ ಮಾಡುವ ಕೋಶಗಳು ಬೆಳೆಯಲು ಸಹಾಯ ಮಾಡುತ್ತದೆ. ನರಮಂಡಲದ ಆರೋಗ್ಯಕ್ಕೆ ಉತ್ತಮ. ಜ್ಞಾಪಕ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ. ಕ್ಯಾನ್ಸರ್ ವಿರೋಧಿ ಗುಣಗಳು ಅದಕ್ಕಿದೆ. ವಿಕಿರಣಗಳಿಂದ ಉಂಟಾಗುವ DNA ಡ್ಯಾಮೇಜನ್ನು ಕೂಡ ಇದು ತಗ್ಗಿಸಬಲ್ಲದು. ಹೀಗೆ ಹಲವಾರು ಲಾಭಗಳಿವೆ ಎಂದು ಹೇಳಲಾಗುತ್ತದೆ. ಇಷ್ಟು ಲಾಭಗಳನ್ನು ತರುವ ನೇರಳೆ ಹಣ್ಣನ್ನು ತಿನ್ನುವುದು ಹೇಗೆ, ಎಷ್ಟು, ಯಾವಾಗ, ಯಾರು ತಿನ್ನಬಾರದು ಮುಖ್ಯವಾದ ಪ್ರಶ್ನೆಗಳು. ಹಣ್ಣನ್ನು ಬಳಸುವ ಸುಲಭ ಮಾರ್ಗವೆಂದರೆ ಅದನ್ನು ಇಡಿಯಾಗಿ ಸಿಪ್ಪೆಯ ಸಮೇತ ತಿನ್ನುವುದು, ಬೀಜವನ್ನು ಹೊರಹಾಕುವುದು. ಬೆಸ್ಟ್ ಎಂದರೆ ಫ್ರೆಶ್ ಆದ ಹಣ್ಣು ತಿನ್ನುವುದು, ಇಲ್ಲವೇ ಬೀಜ ಬಿಡಿಸಿದ ಹಣ್ಣಿನ ಭಾಗವನ್ನು ಜ್ಯೂಸ್ ಮಾಡಿ ಕುಡಿಯುವುದು. ದಿನಕ್ಕೆ 100ರಿಂದ 150 ಗ್ರಾಂ ಸೂಕ್ತ. ಹಸಿದ ಹೊಟ್ಟೆಯಲ್ಲಿ ತಿನ್ನಬಾರದು. ಬ್ಲಡ್ ಶುಗರ್ ಕಡಿಮೆಯಾಗಿ ತೊಂದರೆ ಆಗಬಹುದು. ಊಟ ಮಾಡಿದ 1 ಗಂಟೆಯ ನಂತರ ತಿನ್ನುವುದು ಒಳ್ಳೆಯದು. ಬಸುರಿಯರು ತಿನ್ನಬಹುದಾದರೂ ಪ್ರಮಾಣ ಅರ್ಧದಷ್ಟು ಕಡಿಮೆ ಮಾಡಿದರೆ ಒಳ್ಳೆಯದು. ಸರಿ, ದಿನವೂ ತಿನ್ನೋಣ, ಆದರೆ ಎಲ್ಲ ಕಾಲದಲ್ಲಿಯೂ ಸಿಗುವುದಿಲ್ಲವಲ್ಲ ಎಂದರೆ ಆ ಸಮಸ್ಯೆ ಹೋಗಲಾಡಿಸಲು ತಂತ್ರಜ್ಞಾನಗಳಿವೆ, ಉತ್ಪನ್ನಗಳಿವೆ. ನೇರಳೆ ಆಧರಿಸಿದ ಹಲವಾರು ಪದಾರ್ಥಗಳು ಮಾರುಕಟ್ಟೆಯಲ್ಲಿ ದೊರೆಯುತ್ತವೆ. ವರ್ಷಗಳ ಕಾಲ ಕೆಡದೆ ಉಳಿಯುವಂತೆ ಮಾಡಿದ, ಫ್ರೀಸ್ ಡ್ರೈ ಮಾಡಿದ ನೇರಳೆ ಸಿಗುತ್ತದೆ. ಫ್ರೀಸ್ ಡ್ರೈ ಮಾಡಿದ ನೇರಳೆ ಪಲ್ಪ್ ಸಿಗುತ್ತದೆ, ಪೌಡರ್ ಸಿಗುತ್ತದೆ. ನೇರಳೆ ರಸ, ಟಾನಿಕ್, ಸ್ಕ್ವಾಷ್, ಸಿರಪ್, ಜ್ಯೂಸ್ ಮಾರುಕಟ್ಟೆಯಲ್ಲಿ ಲಭ್ಯ. ನೇರಳೆ ಬಾರ್, ಲಾಲಿಪಾಪ್, ಪಾಪ್ಸಿಕಲ್, ಸೋರ್ಬೆ, ನೇರಳೆ ಬೀಜದ ಪುಡಿ ಹೀಗೆ ಹಲವಾರು ಉತ್ಪನ್ನಗಳು ಮಾರುಕಟ್ಟೆಯಲ್ಲಿ ಇವೆ. ಇಂತಾದರೂ ಬಾ, ಅಂತಾದರೂ ಬಾ, ಸಂಜೀವಿನಿಯಾಗಿ ಬಾ ಅಂತ ನೇರಳೆಯನ್ನು ಸೇವಿಸುವುದು ಸ್ವಸ್ಥ ಜೀವನಕ್ಕೆ ದಾರಿ ಮಾಡಿಕೊಡುತ್ತದೆ. ಸ್ನೇಹಿತರೆ, ಇಲ್ಲಿಯವರೆಗೂ ನಮ್ಮ ಆಹಾರ ಯುಗ ವಾಹಿನಿಯಲ್ಲಿ ಭಾಗಿಯಾಗಿದ್ದೀರಿ, ಧನ್ಯವಾದಗಳು. ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನ್ ಒತ್ತಿ. ಕಂಟೆಂಟ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ತಿಳಿದವರೊಂದಿಗೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಆಹಾರ ವಿಶೇಷದೊಂದಿಗೆ ಆಹಾರ ಯುಗ ವಾಹಿನಿಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.